ಚಾಯ್ಸ್ ಇದ್ರೆ ಹುಲಿ, ಇಲ್ಲಾಂದರೆ ಇಲಿ. ಇದು ನಾವು ಅವಾರ್ಡ್ನ ಸುಮ್ಮನೆ ಕೊಡ್ತಾ ಇಲ್ಲ. ಇದು ನಿಮ್ಮ ಚಾಯ್ಸ್, ನಿಮ್ಮ ಆಯ್ಕೆ, ನಿಮ್ಮ ಕಲಾವಿದರಿಗೆ ನೀವೇ ಕೊಡ್ತಾರಂತ ಅವಾರ್ಡ್. ಚಾಯ್ಸ್ ಇದ್ರೆ ಹುಲಿ, ಇಲ್ಲಾಂದರೆ ಇಲಿ. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಎವಿಡೆಂಟ್ ಆಕ್ಟ್ರೆಸ್. ಯಜ್ಞ ಅವರೇ, ನಿಮ್ಮ ಮೊದಲ ಅನುಭವ ಹೇಗಿತ್ತು? ನೀವು ಕಾಶಿನಾಥ್ ಸರ್ದು ಫಿಲ್ಮ್ ಬಗ್ಗೆ ಮಾತಾಡ್ತಿದ್ದೀರಾ? ನಾ ಕಾಶಿನಾಥ್ ಸರ್ ಸಿನಿಮಾ ಅನುಭವ ಬಗ್ಗೆ ಕೇಳ್ತಾ ಇಲ್ಲ. ನಿಮ್ಮ ಮೊದಲ ಸಿನಿಮಾ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರಲ್ಲ, ಆ ಅನುಭವ ಹೇಗಿತ್ತು ಅಂತ ಕೇಳ್ತಾ ಇದ್ದೀನಿ. ಐ ವಾಸ್ ವೆರಿ ಎಕ್ಸೈಟೆಡ್. ಓಕೆ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದೆ. ನರ್ವಸ್ನೆಸ್ ಏನು ಇರಲಿಲ್ಲ, ಕ್ಯಾಮ್ರಾ ಆಂಗಲ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಆದರೆ ಒಂದು ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಕ್ಕೆ ಸಿಗತ್ತೆ ಅಂತ ತುಂಬ ಎಕ್ಸೈಟೆಡ್ ಆಗಿದೆ. ಸೊ ಈಗ ಕ್ಯಾಮ್ರಾ ಆಂಗಲ್ ಎಲ್ಲ ತಿಳ್ಕೊಂಡು ಡೈರೆಕ್ಟರ್ ಆಗಬೇಕು ಅಂತ ಹೊರಟಿದ್ದೀರಾ? ಇಲ್ಲ ಸರ್, ಸದ್ಯದಲ್ಲಿ ನಾನು ಸದ್ಯಕ್ಕೆ ಆಕ್ಟ್ರೆಸ್ ಆಗಿ ತುಂಬ ಖುಷಿಯಾಗಿದ್ದೀನಿ. ವೆರಿ ಗುಡ್. ಈಗ ಏನ ಮಾಡಿದ್ದು? ಈಗ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟ್ರೆಸ್ ಅವಾರ್ಡ್, ಈ ಅವಾರ್ಡ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಆಫ್ತಾಬ್ ಶಿವದಾಸಾನಿ ಮತ್ತು ಮಿಸ್ ಬೃಂದಾ ಪ್ರಸಾದ್, ಚೇರ್ಪರ್ಸನ್ ಸೈಮಾ. The best debutant actress Kannada goes to Parvati Nair for the story Kathe. ಪಾರ್ವತಿ ಅವರೇ, ಒಂದೆರಡು ಮಾತು. Thank you, Saima, for this award. I like to thank my director and my whole team for casting me in the film. I like to thank my family for all the support. And it's a privilege getting this award in front of all the dignitaries and all the actors I've, looked upon when I grew up. Thank you all, and I like to dedicate this award to my parents and my brother, because of whom I'm here today. Thank you. ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಡೆಬ್ಯೂಟೆಂಟ್ ಆಕ್ಟರ್ ಇನ್ ಕನ್ನಡ ಅವಾರ್ಡ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಮನೋಜ್ ತಿವಾರಿ ಹಾಗೂ ಪ್ರಣೀತಾ ಸುಭಾಷ್. Best debutant actor Kannada goes to Dhananjay. ಅವರೇ, ಫಸ್ಟ್ ಟೈಮು ಸೈಮಾ ಅವಾರ್ಡ್ ತೊಗೊತಾ ಇದ್ದೀರಾ. ಇಂಥ ಒಂದು ದೊಡ್ಡ ಸ್ಟೇಜ್ ಮೇಲೆ ನಿಮ್ಮ ಎಂಟ್ರಿ ನಿಮಗೇನು ಅನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಪ್ಯೂರಿಟಿ, ಪೇಷನ್ಸ್ ಆ್ಯಂಡ್ ಪರ್ಸವರೆನ್ಸ್, ದಟ್ಸ್ ವಾಟ್ ಐ ಬಿಲೀವ್ ಇನ್ ಆ್ಯಂಡ್ ಇಟ್ ವರ್ಕ್ಸ್. ನನ್ನ ಮೊದಲನೇ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ನನ್ನನ್ನು ಚಿತ್ರರಂಗಕ್ಕೆ ಕರೆತಂದಂತಹ ನನ್ನ ಗುರುಗಳಾದ ಗುರುಪ್ರಸಾದ್ ಅವ್ರಿಗೆ, ನಿರ್ಮಾಪಕರಾದ ಗೋವಿಂದ ಅವ್ರಿಗೆ ಮತ್ತು ನನ್ನ ಇಡೀ ಡೈರೆಕ್ಟರ್ ಸ್ಪೆಷಲ್ ಚಿತ್ರತಂಡಕ್ಕೆ, ನನ್ನ ರಂಗಭೂಮಿಯ ಗುರುಗಳಾದ ಮೈಮ್ ರಮೇಶ್ ಅವ್ರಿಗೆ, ನನ್ನ ತಂದೆ ತಾಯಿ, ನನ್ನ ಅಣ್ಣ ಮತ್ತು ನನ್ನ ಕುಟುಂಬ ವರ್ಗ, ನನ್ನ ಕೈ ಹಿಡಿದು ನಡೆಸಿದಂಥ ನನ್ನ ಗೆಳೆಯ ಗೆಳತಿಯರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲನೆಯ ಸಿನಿಮಾದಲ್ಲೇ ನನ್ನ ಅಭಿನಯವನ್ನು ಒಪ್ಪಿಕೊಂಡು ಹರಿಸಿದಂಥ ನನ್ನ ಕನ್ನಡದ ಜನತೆ ಮತ್ತು ಒಳ್ಳೆಯ ಅವಕಾಶಗಳನ್ನ ಕೊಟ್ಟು ಪೋಷಿಸ್ತಾ ಇರುವಂಥ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಪ್ರಶಸ್ತಿಯನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಲೇಷ್ಯಾ.